ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜವನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ತುಲಾರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಯಾಕಂದರೆ ತುಲಾರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಒಂದಂತಕ್ಕೆ ಗುರು ಅನುಗ್ರಹ ಮಾಡ್ತಾ ಇದ್ದಾನೆ. ಅನಂತರ ರಾಹು ಕೂಡ, ಪಂಚಮಕ್ಕೆ ರಾಹು ಕೂಡ ಬಂದಿದ್ದಾನೆ ನಿಮಗೆ. ಷಷ್ಠದ ಶನಿ, ಸಪ್ತಮದಲ್ಲಿ ಶುಕ್ರ, ಅಷ್ಟಮದಲ್ಲಿರುವಂತಹ ಗುರು ನವಮಕ್ಕೆ ಹೋಗಿದ್ದಾನೆ. ಇದು ಬಹಳ ಒಳ್ಳೆಯದು. 15ನೇ ತಾರೀಕು ನಂತರ ರವಿ ಮತ್ತು ಗುರು ಎರಡೂ ಗ್ರಹಗಳಿರ್ತಾರೆ. ದಶಮದಲ್ಲಿ ಬುಧ, ಏಕಾದಶದಲ್ಲಿ ಕುಜ, 12ನೇ ರಾಶಿಯಲ್ಲಿ ಯಾರೂ ಇಲ್ಲ. ಹೀಗೆಲ್ಲ ಗ್ರಹಸ್ಥಿತಿ ಇದೆ ನಿಮಗೆ. ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ವಿಶಾಖ ನಕ್ಷತ್ರ 1 ರಿಂದ 3 ಪಾದ. ವಿಡಿಯೋ ಮುಗಿಯುವವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ನೀವು ಗಮನಿಸ್ತಾ ಇರಿ. ಯಾಕಂದರೆ ಈ ತುಲಾರಾಶಿಯವರಿಗೆ ಹೇಗಾಗಿದೆಯಪ್ಪ ಅಂತಂದರೆ, ಎಲ್ಲ ಭಗವಂತ ಕೊಟ್ಟಿದ್ದಾನೆ, ಆದರೆ ಸಾಕಾಗೋದಿಲ್ಲ. ಇನ್ನೂ ಬೇಕು, ಇನ್ನೂ ವೃದ್ಧಿ ಆಗಬೇಕು, ಇನ್ನೂ ಬೆಳೆಸಬೇಕು, ಅಥವಾ ಇನ್ನೂ ದಾರಿಗಳನ್ನು ಹುಡುಕಬೇಕು ಹೇಳುವಂತಹ ಮನಸ್ಥಿತಿ ಹೇಳುವಂಥ ಜಾಸ್ತಿ ನಿಮಗೆ ಬರ್ತಾ ಇದೆ. ಯಾಕಂದರೆ ಇಷ್ಟು ದಿವಸ ಗುರು ಒಬ್ಬನ ಅಷ್ಟಮದಲ್ಲಿದ್ದ, ಹಾಗಾಗಿ ಆ ಗುರು ಸ್ವಲ್ಪ ಚೇಂಜ್ ಆಗಿದ್ದಾನೆ. ಅದು ಒಳ್ಳೆಯದು. ಗುರು ಯಾವಾಗೂ ಕೂಡ ಅಷ್ಟಮದಲ್ಲಿರುವಂಥ ಗುರು ನವಮಕ್ಕೆ ಹೋದರೆ ಬಹಳ ಒಳ್ಳೆಯದು. ಅದು ಬುಧನ ಮನೆಗೆ ಹೋಗಿದ್ದಾನೆ. ಇದು ಜ್ಯೇಷ್ಠ ಮಾಸ ನೋಡಿ. ಜ್ಯೇಷ್ಠ ಮಾಸ ಆದದ್ರಿಂದ ಈ ತಿಂಗಳಲ್ಲಿ ಒಂದು ಬಹಳ ಮುಖ್ಯವಾಗಿ 11ನೇ ತಾರೀಕಿಗೆ ಹುಣ್ಣಿಮೆ ಇದೆ. ಅದೇನಂತಹ ದೊಡ್ಡ ವಿಶೇಷವಾದಂಥ ಹಬ್ಬ ಹರಿದಿನಗಳಲ್ಲ. ಆದರೂ ಕೂಡ ನಿಮ್ಗೆ 5ನೇ ತಾರೀಕಿಗೆ ಏನಾದರೂ ಸಣ್ಣ ಪುಟ್ಟ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಬೋದು. ಯಾಕಂದ್ರೆ ದಶಮಿ ಇದೆ, ಗುರುವಾರ ಇದೆ, ಹಾಗಾಗಿ ಅದೇನೋ ಪರವಾಗಿಲ್ಲ. ಅನಂತರದಲ್ಲಿ 25ಕ್ಕೆ ಅಮಾವಾಸ್ಯೆ ಇದೆ. ಬೌಧಾಯನ ಅಮಾವಾಸ್ಯೆ, ಕಾತ್ಯಾಯನ ಅಮಾವಾಸ್ಯೆ ಅಂತಿದೆ 24ಕ್ಕೆ. ಅನಂತರದಲ್ಲಿ 26ನೇ ತಾರೀಕಿಗೆ ಆಷಾಢ ಮಾಸ ಆರಂಭ. ನೋಡಿ, ಆಷಾಢ ಮಾಸದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ಇದನ್ನೆಲ್ಲ ತಪ್ಪದೇ ಮಾಡಿ ನೀವು. ಇನ್ನು ಏನಪ್ಪ ಅಂಥೇಳಿ ಗಮನಿಸೋಣ. 1ನೇದಾಗಿ ರಾಶ್ಯಾಧಿಪತಿಯಾದಂತಹ ಶುಕ್ರನು ಒಂದಂತಕ್ಕೆ ನಿಮಗೆ ಬಲ ಕೊಡ್ತಾ ಇದ್ದಾನೆ. ಕುಜನ ಮನೆಯಲ್ಲಿದ್ದಾನೆ, ಕುಜನು ರವಿ ಮನೆಯಲ್ಲಿದ್ದಾನೆ. ಹಾಗಾಗಿ ಈ ತಿಂಗಳಲ್ಲಿ ಒಂದು ಬಹಳ ಪರಿವರ್ತನೆ ಆಗಬಹುದು ಅಂತ. ಯಾಕಂದರೆ ಹೇಗೆ ಅಂತಂದರೆ, ಇವಾಗ ಗೌರ್ಮೆಂಟಿನ ಬದಲಾವಣೆ ಅಥವಾ ಗೌರ್ಮೆಂಟಿನ ಅಧಿಕಾರಿಗಳಲ್ಲಿ ಏನೋ ಚೇಂಜಸ್ ಎಲ್ಲ ಆಗ್ತಾ ಇರ್ತದಿಲ್ಲ. ಹಾಗೆ ಈಗ ನಿಮ್ಮಲ್ಲೂ ಕೂಡ ಬಹಳ ಚೇಂಜಸ್ ಆಗ್ಬೋದು. ಯಾಕಂದರೆ ಚಂದ್ರ, ಬುಧ, ಗುರು, ಶುಕ್ರ ಹೀಗೆಲ್ಲ ಪರಸ್ಪರ ಅವರ ಸ್ಥಾನದಲ್ಲಿ ಇವರು ಸ್ಥಾನದಲ್ಲಿ ಅವರು, ಹೀಗೆಲ್ಲ ಸ್ಥಾನ ಪಲ್ಲಟಗಳಾಗಿದೆ. ಹಾಗಾಗಿ ನಿಮಗೆ ಈ ತಿಂಗಳಲ್ಲಿ ಏನಂದರೆ, ನಿಮ್ಮ ರಾಶ್ಯಾಧಿಪತಿಯಾದಂಥ ಶುಕ್ರನು ಕುಜನ ಮನೆಯಲ್ಲಿದ್ದು, ಕುಜನು ರವಿ ಮನೆಯಲ್ಲಿದ್ದಾನೆ. ರವಿ ಶುಕ್ರ ಮತ್ತು ಬುಧನ ಮನೆಗೆ ಬರ್ತಾನೆ 15ನೇ ತಾರೀಕು ನಂತರದಲ್ಲಿ. ಹೀಗೆಲ್ಲ ಪರಿಸ್ಥಿತಿ ಇದೆ. ಹಾಗಾಗಿ ನಿಮ್ಗೆ ಅರ್ಥ ಆಗುವಾಗೆ 1ನೇದಾಗಿ ನೀವು ಯಾವ ಸ್ಥಾನಮಾನದಲ್ಲಿ ಕೂತ್ಕೊಂಡಿದ್ದೀರೋ ಅದು ಸ್ವಲ್ಪ ಚೇಂಜ್ ಆಗುವಂಥ ಸಾಧ್ಯತೆಗಳಿದೆ. ಗೌರ್ಮೆಂಟ್ ಅಧಿಕಾರಿಗಳಿರಬಹುದು, ಅಥವಾ ಯಾವುದೋ ಒಂದು ಉದ್ಯಮ ನಡೆಸ್ತಾ ಇರುವಂಥ ವ್ಯಕ್ತಿಗಳಿರಬಹುದು. ಆ ಕಂಪ್ನಿ ಏನಾದರೂ ಬೇರೆಯವರಿಗೆ ಸೇಲ್ ಮಾಡುವಂಥದ್ದು, ಅಥವಾ ಕಂಪ್ನಿಯ ಆದಾಯಗಳ ರೀತಿಯಲ್ಲಿ ಇನ್ನೊಬ್ಬರನ್ನು ಸೇರಿಸ್ಕೊಂಡು ನೀವು ಮಾಡುವಂಥದ್ದು. ಯಾಕಂದರೆ ಒಂದು ಕೈ ತಟ್ಟಿದ್ರೆ ಚಪ್ಪಳೆ ಆಗೋದಿಲ್ಲ. ಹಾಗೆ ಜೀವನದಲ್ಲಿ ನೀವು ಕೂಡ ಒಬ್ಬರೇ ಮಾಡಿ ಎಷ್ಟು ಪ್ರಯತ್ನ ಮಾಡಲಿಕ್ಕಾಗತ್ತೆ. 10 ಜನ, 100 ಜನ, 1000 ಜನ, 1,00,000 ಜನ ಕೆಲಸ ಮಾಡಿದಾಗ ಮಾತ್ರ ಆಗುತ್ತೆ. ಒಬ್ಬರೇ ಏನು ಕೆಲಸ ಮಾಡಿದರೂ ಆ ಕೆಲಸ ಕ್ಲಿಕ್ ಆಗೋದಿಲ್ಲ. ಒಟ್ಟಿನಲ್ಲಿ 10 ಜನರ ಸಪೋರ್ಟ್ ಸಿಕ್ಕಿ 10 ಜನ ನಿಮ್ಮ ಜೊತೆ ಕೆಲಸ ಮಾಡ್ತಾರೆ. ಇದು ಬಹಳ ಮುಖ್ಯವಾದಂಥದ್ದು. ಸಾಂಘಿಕವಾದಂತಹ ಸಂಸ್ಥೆಗಳ ಮೂಲಕವಾಗಿ ನಿಮಗೆ ಹೆಚ್ಚಿನದಾದಂಥ ಈ ತಿಂಗಳಲ್ಲಿ ಲಾಭಾಂಶಗಳು ಸಿಗುವಂಥ ಚಾನ್ಸಸ್ ಇದೆ. ಅನಂತರದಲ್ಲಿ ಸ್ವಲ್ಪ ಪ್ರಯಾಣ ಯೋಗ, ಇದ್ದಕ್ಕಿದ್ದ ಹಾಗೆ ಅಲ್ಲೂ ಓಡ್ದ ಕೆಲಸ ಕಾರ್ಯಗಳೇ ಸ್ವಲ್ಪ ಜಾಸ್ತಿ ಆಗ್ತದೆ ನಿಮಗೆ. ಕೃಷಿಕರಿಗೆ ಮಾತ್ರ ಬಹಳ ಹೇಳಿದಂತಹದ್ದು ನೋಡಿ ಈ ತಿಂಗಳಲ್ಲಿ. ಯಾಕಂದರೆ ಗುರುವಿನ ಮನೆಯಲ್ಲಿದ್ದಾನೆ. ಹಾಗಾಗಿ ನೀವೇನಾದರೂ ಜಾಗಗಳು, ಕೃಷಿ ಕ್ಷೇತ್ರ ಸರಿ ಮಾಡುವಂಥದ್ದು, ಅಥವಾ ಮನೆಯಲ್ಲೇನಾದರೂ ಸ್ವಲ್ಪ ಬದಲಾವಣೆ ಮಾಡುವಂಥದ್ದು, ಇಂತಹದ್ದಕ್ಕೆ ಜಾಸ್ತಿ ಒತ್ತು ಕೊಡುವಂಥದ್ದು. ಅದರ ಜೊತೆಯಲ್ಲಿ ಧನಾಧಿಪತಿಯಾದಂಥ ಕುಜನು ಕೂಡ ರವಿ ಮನೆಯಲ್ಲಿದ್ದಾನೆ. ಹಾಗಾಗಿ ಯಾವುದೋ ಹಿಂದೆ ಒಂದು 3 ವರ್ಷ, 2 ವರ್ಷ, 4 ವರ್ಷ ಹಿಂದೆ ಇರುವಂತಹ ಹಣಕಾಸು ಪುನಃ ಬರುವಂಥ ಚಾನ್ಸಸ್ ಆಗ್ತದೆ. ಎಷ್ಟೋ ಸಲ ನಾವು ಯೋಚನೆ ಮಾಡ್ತಾ ಇರ್ತೇವೆ, ಹಣಕಾಸು ವರ್ಷ, 2 ವರ್ಷ, 3 ವರ್ಷದಿಂದ ಯಾರೋ ಒಬ್ರಿಗೆ ಕೊಟ್ಟಿರ್ತೇವೆ ಸಹಾಯ ಅಂಥೇಳಿ, ಬಡ್ಡಿಯೋ ಬೇರೆ ಥರದ್ದಲ್ಲ. ಆದರೆ ಅದು ಹಣ ಎಷ್ಟು ಸಲ ಕೇಳಿದ್ರು ಬರುವುದಿಲ್ಲ. ಆದರೆ ಈ ತಿಂಗಳಲ್ಲಿ ನೋಡಿ, ನಿಮಗೆ ಹಿಂದೆ ಇರುವಂಥ ಹಣ ಬರುವಂಥ ಚಾನ್ಸಸ್ ಇದೆ. ಡಿಜಿಟಲ್ ಮಾರ್ಕೆಟಿಂಗು, ಯೂಟ್ಯೂಬ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಂಥ ವ್ಯಕ್ತಿಗಳು. ಅದರ ಜೊತೆಗೆ ನೋಡಿ, ಶುಕ್ರ ಬಹಳ ಕಲೆಗಳ ಬಗ್ಗೆ ಜಾಸ್ತಿ ಒಲವಿರ್ತದೆ. ಪುಸ್ತಕಗಳನ್ನು ಓದುವಂಥದ್ದು, ಕಂಪ್ಯೂಟರ್ ಕೆಲಸ ಮಾಡುವಂಥದ್ದು, ಡಿಸೈನ್ ಮಾಡುವಂಥದ್ದು, ಬಿಲ್ಡಿಂಗ್ ಕಟ್ಟುವಂಥವ್ರು, ಇಂತಹ ವ್ಯಕ್ತಿಗಳೇ ಈ ರಾಶಿಯಲ್ಲಿ ಜಾಸ್ತಿ ಇದ್ದಾರೆ.
ಹಾಗಾಗಿ ಇಂಥವರಿಗೆ ಈ ತಿಂಗಳಲ್ಲಿ ಹೆಚ್ಚಿನದಾದಂಥ ಲಾಭಾಂಶಗಳ ಕಡೆ ನೀವು ಹೋಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಇನ್ನೊಂದು 4-5 ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಏನಪ್ಪ ಅಂತಂದರೆ, ಒಂದನೇದಾಗಿ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಈ ರಾಶಿ ವಿದ್ಯಾರ್ಥಿಗಳು ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಗಮನ ಕೊಟ್ಟು ಓದಬೇಕು. ನಿಮ್ಮ ತಲೆ ಹತ್ತುತ್ತದೆ, ಎಲ್ಲವೂ ಕೂಡ ಆಗತ್ತೆ, ಆದರೂ ಯಾವುದೋ ಒಂದು ಒತ್ತಡ, ಯಾವುದೋ ಒಂದು ಚಿಂತೆ, ಏನೋ ಆ ಒತ್ತಡದಿಂದ ಯಾವುದು ಕೂಡ ಸರಿಯಾಗಿ ಆಗ್ತಾ ಇಲ್ಲ. ಹಾಗಾಗಿ ನೀವು ಫಸ್ಟ್ ವಿದ್ಯಾರ್ಥಿಗಳು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಏಕಾಗ್ರತೆಯಿಂದ ಓದುವಂತಹ ಪ್ರಯತ್ನವನ್ನು ಮಾಡಿ, ಆಲಸ್ಯತನವನ್ನು ಕಡಿಮೆ ಮಾಡಿ, ಎಷ್ಟಾಗಷ್ಟು ಓದುವಂತಹ ಪ್ರಯತ್ನವನ್ನು ಮಾಡಿ. ಅನಂತರದಲ್ಲಿ ನೋಡಿ, ಬಹಳ ಮುಖ್ಯವಾಗಿ ಇನ್ನೊಂದು ಏನಪ್ಪ ಜಾಗ್ರತೆ ಅಂತಂದರೆ, ವಾಹನಾದಿಗಳನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸೋದು, ಎಲ್ಲೋ ಒಂದು ಕಡೆಗೆ ನಾವು ಗಾಬರಿಯಿಂದ ಹೋಗುವಂಥದ್ದು, ಯಾವ ರೋಡ್ ಕೆಟ್ಟಿದೆಯೋ, ಹೋಗಿದೆಯೋ, ಸರಿ ಇದೆಯೋ ಯಾವುದೂ ಗೊತ್ತಾಗೋದಿಲ್ಲ. ಮತ್ತು ರಾತ್ರಿ ಪ್ರಯಾಣ ಮಾಡುವಂಥ ಸಮಯದಲ್ಲಿ ಸ್ವಲ್ಪ ಜಾಗ್ರತೆ ಅಂತ ಹೇಳ್ತಾನೆ ಈ ರಾಶಿಯವರಿಗೆ. ಯಾಕಂದರೆ ನಿಮ್ಮ ಒತ್ತಡ ಹೇಗಾಗಿದೆ ಅಂತಂದರೆ ಕ್ಷಣ ಕ್ಷಣಕ್ಕೂ ಒತ್ತಡ. ಹಾಗಾಗಿ ರಾತ್ರಿ ಪ್ರಯಾಣ ಮಾಡುವಂಥ ಸಮಯದಲ್ಲಿ ತುಂಬ ಜಾಗ್ರತೆ ವಹಿಸ್ಕೊಂಡು ನೀವು ಓಡಿಸ್ಬೇಕು ಗಾಡಿ ಅಂತ ಹೇಳ್ತೇನೆ. ಹಾಗೆ 5ನೇದಾಗಿ ಗೃಹಿಣಿಯರು ಮನೆಯಲ್ಲಿ ತುಂಬ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ಯಾಕಂದರೆ ಗೃಹಿಣಿಯರಿಗೆ ಸಣ್ಣ ಪುಟ್ಟ ಕಿರಿಕಿರಿ ಆಗಿರುವಂಥದ್ದು, ಚಿಂತೆ ಆಗಿರುವಂಥದ್ದು ಬಹಳ ಸಲ ನೋಡ್ತೇವೆ. ಅದು ಕುಜನಿಂದ ಚಿಂತನೆ ಮಾಡಲಿಕ್ಕೆ ಹೋದಾಗ ಯಾವುದೋ ಒಂದು ಕೈ ಸುಟ್ಕೊಳ್ಳುವಂಥದ್ದು, ಹಾಲು ಚೆಲ್ಲುವಂಥದ್ದು, ಮೈ ಮೇಲೇನೋ ಒಂದು ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಹೀಗೆಲ್ಲ ಆಗುತ್ತೆ. ಹಾಗಾಗಿ ತುಂಬ ಏಕಾಗ್ರತೆ ಇತ್ತು, ಬೆಂಕಿಯ ವಿಷಯದಲ್ಲಿ ತುಂಬ ಏಕಾಗ್ರತೆ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿ. ಇನ್ನು ಹಿರಿಯರ ಆಶೀರ್ವಾದ ಈ ತಿಂಗಳಲ್ಲಿ ಸಿಗುವಂಥ ಚಾನ್ಸಸ್ ಇದೆ. ಯಾಕಂದರೆ ಗುರು ಭಾಗ್ಯದಲ್ಲಿ ಬಂದಿದ್ದಾನೆ, ಬುಧನ ಮನೆಯಲ್ಲಿ ರವಿ ಜೊತೆಗೆ. ಹಾಗಾಗಿ ಇನ್ನೊಂದು ಕಡೆ ಬ್ಯಾಂಕ್ ಲೋನು, ಸೌಲಭ್ಯಗಳು, ಹೋರಾಟಗಳು ಹೀಗೆಲ್ಲ ಮಾಡ್ತಾಯಿದ್ರೆ ಸ್ವಲ್ಪ ಮುಂದೆ ಹೋಗುವಂಥ ಚಾನ್ಸಸ್ ಇದೆ. ವಿವಾಹಾದಿ ಮಂಗಲ ಕಾರ್ಯಗಳು, ಇದು ಬಹಳ ಮುಖ್ಯವಾಗಿ ನಾನು ಹೇಳಬೇಕು ನಿಮಗೆ. ಈ ತಿಂಗಳಲ್ಲಿ ಯಾರಿಗೆ ಆಗಲಿಲ್ಲ ನೋಡಿ, ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇದ್ರಿ ಅಂಥವ್ರು ವಿವಾಹಾದಿಗಳ ದಾರಿ ಹುಡ್ಕೊಂಡು ಹೋಗ್ತಾ ಇರಿ. ಪ್ರಯತ್ನಗಳು ಸ್ವಲ್ಪ ಜಾಸ್ತಿ ಆಗಲಿ, ಯಾಕಂದರೆ ಬಹುಶಃ ಆಗಿರಬೇಕು. ಹಿಂದೂ ಒಂದ್ಸಲ ಶುಕ್ರನ ಬಲ ಬಂದಿತ್ತು ನೋಡಿ, ಈ ತಿಂಗಳಲ್ಲೂ ಸ್ವಲ್ಪ ಆ ಶುಕ್ರನ ಬಲ, ಶುಕ್ರನ ಸಾಮರ್ಥ್ಯದಿಂದ ಆಗುವಂತಹ ಚಾನ್ಸಸ್ ಬಹಳ ಇದೆ ನಿಮಗೆ. ಮತ್ತು ಜೀವನದ ಕನಸು, ಎಷ್ಟೋ ಸಲ ಏನೋ ಒಂದು ಕೆಲಸ ಮಾಡಬೇಕು, ಏನೋ ಒಂದು ಸಂಸ್ಥೆಯನ್ನು ಆರಂಭ ಮಾಡಬೇಕು, ಅಥವಾ ಒಂದು 10 ಜನ ಕೆಲಸ ಕಾರ್ಯಗಳನ್ನು ಕೊಡುವಂತಹದ್ದನ್ನು ಮಾಡಬೇಕು ಅಂತಂದರೆ ಆ ಸಂಸ್ಥೆಗಳು, ಕೆಲಸ ಕಾರ್ಯಗಳು ಕೂಡ ಜಾಸ್ತಿ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ಇದು ಬಹಳ ಪ್ಲಸ್ ಪಾಯಿಂಟು ನೋಡಿ ನಿಮಗೆ. ಗುರು ಅಷ್ಟಮದಲ್ಲಿದ್ದ ಎಷ್ಟು ದಿವಸ ಎಲ್ಲ ನಿಂತು ಹೋಗಿತ್ತು ನಿಮಗೆ, ನಿಂತು ನೀರು ಆಗೋಗಿತ್ತು. ಈಗ ನಿಮಗೆ ಯಾವುದಾದ್ರು ಇರಬಹುದು, ಬಿಸ್ನೆಸ್ ಇರಬಹುದು, ಕೆಲಸ ಇರಬಹುದು, ಅದೆಲ್ಲ ರೊಟೇಷನ್ ಆಗ್ತಾ ಇರಬೇಕು. ಹಾಗಿದ್ದಾಗೆ ಲಾಭಾಂಶ. ಇಲ್ಲ ಅಂತಾದರೆ ನಿಂತು ನೀರಾಗಿಬಿಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಷ್ಟು ದಿವಸ ಅಷ್ಟಮದಲ್ಲಿ ಗುರು ಇದ್ದ, ನಿಂತ ನೀರಾಗಿತ್ತು ನಿಮಗೆ. ಇವಾಗ ನಿಂತ ನೀರಿಲ್ಲ, ಆ ನೀರು ಮುಂದೆ ಪ್ರವಾಹದ ರೀತಿಯಲ್ಲಿ ಈ ತಿಂಗಳಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಪ್ರವಾಹ ರೀತಿಯಲ್ಲಿ ನಿಮಗೆ ಮುಂದೆ ದಾರಿಗಳು ಕಾಣ್ತಾ ಇದೆ. ಎಷ್ಟೋ ಸಲ ಜಟಿಲವಾಗುತ್ತೆ, ಬಹಳ ಸಲ, ಆದರೂ ನಿಂತ ನೀರು ಆಗದೇ ಇದ್ದಾಗ ಮುಂದೆ ಹೋಗ್ತಾ ಇದೆ. ಇನ್ನು ಭ್ರಾತೃಗಳಿಂದ, ಸೋದರರಿಂದ ಅನುಕೂಲ. ಅಂದರೆ ಏನೋ ಒಂದು ಸಣ್ಣ ಪುಟ್ಟ ಜಮೀನು ವ್ಯಾಜ್ಯ ಕಿರಿಕಿರಿ ಆಗ್ತಾ ಇದೆ, ಅವರೇನೋ ಕೋರ್ಟಿಗೆ ಹಾಕಬೇಕು ಅಥವಾ ಏನೋ ಬೇರೆ ಬೇರೆ ಥರ ಮಾಡಬೇಕು, ಹೀಗೆ ಮಾಡಬೇಕು ಅಂತಿದ್ರೆ ಆ ಕೋರ್ಟು ಕಚೇರಿಗಳಕ್ಕಿಂತ ಏನೋ ಒಂದು ಬಗೆಹರಿಯುವಂತಹ ಸಾಧ್ಯತೆಗಳು ಕೂಡ ಕಾಣಿಸುತ್ತೆ. ಯಾಕಂದರೆ ನಿಮಗೆ ಕೋರ್ಟು ಕಚೇರಿಗಳೆಲ್ಲ ಸ್ವಲ್ಪ ಕಡಿಮೆ ಶುಕ್ರ ಆದ್ರಿಂದ ಅಷ್ಟು ಯಾವುದು ರಿಸ್ಕ್ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಏನಿದೆ ತಮಾಷೆ ಮಾಡ್ತಾನೆ ಹೋಗ್ಬಿಡ್ತೀರಿ ನೀವು ಅಲ್ವಾ. ಆಯಿತು ಇಲ್ಲೋ ಅಂತೇಳಿ ತಮಾಷೆ ಆಗ್ತಾನೆ ಕೂಡ ಹೋಗ್ಬಿಡ್ತದೆ. ಆದರೆ ಈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ 15ನೇ ತಾರೀಕಿನವರೆಗೆ ರವಿಯು ಕೂಡ ನಿಮ್ಗೆ ಅಷ್ಟಮ ರಾಶಿಯಲ್ಲಿ ಇರ್ತಾನೆ. ಹಾಗೆ ಕಣ್ಣಿನ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಆಗುವಂಥದ್ದು, ಸುಸ್ತಾಗುವಂಥದ್ದು, ಜೀರ್ಣಕ್ರಿಯೆಯಲ್ಲಿ ಏನಾದರೂ ತೊಂದರೆ ಆಗುವಂಥದ್ದು, ಇಂತಹದ್ದೆಲ್ಲ ಸ್ವಲ್ಪ ಎದ್ದು ಬರಬಹುದು. ಅದಕ್ಕೆಲ್ಲ ಸ್ವಲ್ಪ ನೋಡ್ಕೊಳ್ಳಿ ನೀವು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ಶರೀರಕ್ಕೆ ಯಾವ ಆಹಾರಗಳು ಸೆಟ್ ಆಗುತ್ತೆ ಅದನ್ನೇ ಸರಿಯಾಗಿ ಊಟ ತಿಂಡಿ ಮಾಡುವಂಥದ್ದು. ಎಷ್ಟೋ ಸಲ ಗಡಬಡೆಯಾಗಿ ಎಲ್ಲೋ ಒಂದು ಹೋಟೆಲಿಗೆ ಹೋಗೋದು, ಊಟ ಮಾಡೋದು, ಏನೋ ಒಂದು ತಿನ್ನುವಂಥದ್ದು, ಹೊಟ್ಟೆ ಸರಿಯಾಗಿ ಇಲ್ಲದೆ ಇದ್ದಾಗ ಮಾಡ್ಕೊಳ್ಳೋದು, ಹೀಗೆಲ್ಲ ಆಗಿಬಿಡುತ್ತೆ. ಆದರೆ ನೀವು ಈ ತಿಂಗಳಲ್ಲಿ ಎಷ್ಟಾಗುತ್ತೋ ಅಷ್ಟು ಆಹಾರದ ವಿಷಯದಲ್ಲೂ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ, ಕಣ್ಣಿನ ವಿಷಯದಲ್ಲಿ ಜಾಗ್ರತೆ ವಹಿಸ್ಕೊಳ್ಳಿ. ಇದಿಷ್ಟು ನೀವು ಮಾಡಿಕೊಟ್ರೆ ಈ ತಿಂಗಳಲ್ಲಿ ಮಿಕ್ಕಿರುವಂಥದ್ದು ಭಗವಂತೆಲ್ಲ ನಡೆಸ್ತಾ ಇದ್ದಾನೆ, ಶುಭವನ್ನೇ ನಿಮಗೆ ಕೊಡ್ತಾ ಇದ್ದಾನೆ. ನಕ್ಷತ್ರ ಪರಿಹಾರಗಳು ಏನಪ್ಪ ಅಂತಂದರೆ, ಚಿತ್ತಾ ನಕ್ಷತ್ರ 3-4ನೇ ಪಾದ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ. ಗಕಾರ ಗಣಪತಿ ಸಹಸ್ರನಾಮ ಅಂತಿದೆ. ನೋಡಿ, ಗಕಾರ ಗಣಪತಿ ಸಹಸ್ರನಾಮ, ಇದನ್ನು ಓದಿ, ಎಷ್ಟಾಗುತ್ತೋ ಅಷ್ಟು ಓದಿ. 1000 ಆಗಲಿಕ್ಕಿಲ್ಲ ಅಂತಂದರೆ ಒಂದು 300, 200, 500 ಎಷ್ಟಾಗುತ್ತೋ ಅಷ್ಟು ಓದುವಂತಹ ಪ್ರಯತ್ನವನ್ನು ಮಾಡಿ. ಇನ್ನು ಸ್ವಾತಿ ನಕ್ಷತ್ರ, ನಾಗನನ್ನು ಆರಾಧನೆ ಮಾಡಿ. ಯಾಕಂದರೆ ನಾಗನ ಅನುಗ್ರಹ, ನಾಗನ ಆಶೀರ್ವಾದದಿಂದ ಹೆಚ್ಚಿನದಾದಂತಹ ಅಭಿವೃದ್ಧಿ ಆಗುತ್ತೆ ನಿಮಗೆ. ಅನಂತರದಲ್ಲಿ ವಿಶಾಖ ನಕ್ಷತ್ರ 1, 2, 3ನೇ ಪಾದ. ವಿಶಾಖ ನಕ್ಷತ್ರದವರು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಆದಷ್ಟು ನಿಮ್ಮ ಕೈಯಲ್ಲಿ ಶಕ್ತಿಯೂ ಕೂಡ ಮೀರಿ, ಯಾಕಂದರೆ ಶಕ್ತಿ ಇದೆ ನಿಮಗೆ, ಆ ಶಕ್ತಿಯನ್ನು ಕೂಡ ಮೀರಿ ಗಣಪತಿಯನ್ನೇ ಭಕ್ತಿಯಿಂದ ಬೇಡ್ಕೊಳ್ಬೇಕು. ಯಾಕಂದರೆ ವಿಶಾಖ ನಕ್ಷತ್ರದವ್ರಿಗೆ ಏನಾಗಿದೆ ಅಂತಂದರೆ ಎಲ್ಲ ಇದೆ, ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಕತ್ತು ಹಿಡ್ಕೊಂಡಾಗುವಂಥದ್ದು, ಸಮಾಧಾನ ಇಲ್ಲದೇ ಇದ್ದಾಗ ಆಗುವಂಥದ್ದು,
ಏನೋ ಮನಸ್ಸಿಗೆ ಯೋಚನೆಗಳು ಸರಿಯಾಗಿ ಬರ್ತಾ ಇಲ್ಲ, ಇಂತಹ ಒಂದು ಪರಿಸ್ಥಿತಿ ಆಗ್ತಾ ಇದೆ. ಹಾಗಾಗಿ ನೀವು ಚೆನ್ನಾಗಿ ಗಣಪತಿಯನ್ನೇ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ. ಯಾಕಂದರೆ ಮೂಲಾಧಾರ ಸ್ಥಿತೋಸ ನಿತ್ಯಂ. ಗಣೇಶ ಅಂತಂದರೆ ಮೂಲಾಧಾರಕ ಕಾರಕನಾದಂಥವನು ಗಣಪತಿ. ಅಂತಹ ಗಣಪತಿಯನ್ನು ಪ್ರಾರ್ಥನೆ, ನಮಸ್ಕಾರ, ಆರಾಧನೆ ಮಾಡ್ತಾ ಬನ್ನಿ. ಮಿಕ್ಕಿರುವಂಥದ್ದೆಲ್ಲ ಭಗವಂತ ನಡೆಸ್ತಾನೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ.